ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ಬಂದಿರತಕ್ಕಂತಹ 2 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ತ್ರಿಭುಜಗಳು ಅನ್ನುವ ಪಾಠದಿಂದ ಕೇಳಿರುವಂತಹ ಪ್ರಶ್ನೆಗಳನ್ನು ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇನೆ. ನಾನು ಪಾಠದ ಹರಿವು ನಿಮಗೆ ಅರ್ಥ ಆಗಲಿಕ್ಕೆ ಸುಲಭ ಆಗುವ ರೀತಿಯಲ್ಲಿ ಒಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆಗೆ ಸಂಬಂಧ ಇರುವಂಥದ್ದನ್ನು ಜೊತೆಗೆ ಇಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನಾನೀಗ ತೆಗೆದುಕೊಂಡಿರುವಂತಹ ಪ್ರಶ್ನೆ ಏನಂತಂದರೆ, ಒಂದು ತ್ರಿಭುಜದ 3 ಕೋನಗಳ ಅನುಪಾತ 1:2:3 ಆದರೆ ಆ ತ್ರಿಭುಜವು, ಇದು 10ನೇ ಕ್ಲಾಸಿನ ಪಠ್ಯಪುಸ್ತಕದಲ್ಲಿ ಕೇಳಿರುವಂತಹ ಪ್ರಶ್ನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದು ಹಿಂದಿನ ತರಗತಿ ಅಂದರೆ 9ನೇ ತರಗತಿ 8ನೇ ತರಗತಿಯಲ್ಲಿ ಕೇಳಿರುವಂತಹ ಪ್ರಶ್ನೆ ಅಂತಲೇ ಭಾವಿಸ್ಬೋದು. ಯಾಕೆಂದರೆ ಇದು ಅತ್ಯಂತ ಸುಲಭವಾಗಿರುವಂತಹ ಪ್ರಶ್ನೆ. ಸೊ ಇದರ ಅರ್ಥ ಏನು ಅನ್ನೋದನ್ನು ನಾನು ನೋಡೋಣ. ಈಗ ಇಲ್ಲಿ ಒಂದು ತ್ರಿಭುಜನ ಬರ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಿದೆ, ಒಂದು ತ್ರಿಭುಜ ಅಂತಂದರೆ ಅಲ್ಲಿ 3 ಬಾಹುಗಳಿರ್ತವೆ, ಹಾಗೆ 3 ಕೋನ ಇರುತ್ತೆ. ಸೊ ನಾನು ಈ ತ್ರಿಭುಜಕ್ಕೆ ಹೆಸರನ್ನ ಕೊಡ್ತಾ ಇದ್ದೀನಿ ABC ಅಂತ. ಈ ತ್ರಿಭುಜದ 3 ಕೋನಗಳ ಅನುಪಾತ ಅಂತ ಕೊಟ್ಟಿದ್ದಾರೆ. ಅನುಪಾತ ಎಷ್ಟಿದೆ ಅಂತಂದರೆ 1:2:3 ಅಂತ ಹೇಳಿದ್ದಾರೆ. ಅಂದರೆ ಅರ್ಥ ಏನು ಅಂದರೆ, ಅರ್ಥ ತ್ರಿಭುಜ ಎ ಅನ್ನ ನಾನು 1 ಡಿಗ್ರಿ ಅಂತ ಅಂದ್ಕೊಂಡ್ರೆ ತ್ರಿಭುಜ ಬಿ 2 ಡಿಗ್ರಿ ಆಗಿರುತ್ತೆ, ಹಾಗೆ ತ್ರಿಭುಜ ಸಿ 3 ಡಿಗ್ರಿ ಆಗಿರುತ್ತೆ. ಬಟ್ ನಮ್ಗೆ ಗೊತ್ತಿದೆ 3 ಕೋನಗಳ ಮೊತ್ತ ಅಂದರೆ ತ್ರಿಭುಜದ 3 ಕೋನಗಳ ಮೊತ್ತ, ದಟ್ ಈಸ್ ಕೋನ ಎ, ಕೋನ ಬಿ ಮತ್ತೆ ಕೋನ ಸಿ, ಈ 3 ಕೋನಗಳ ಮೊತ್ತ ಎಷ್ಟಿರುತ್ತೆ? 180 ಡಿಗ್ರಿ ಇರುತ್ತೆ. ಬಟ್ ಇಲ್ಲಿ ನಮಗೆ ಪ್ರತಿಯೊಂದು ಕೋನದ ಅಳತೆಯನ್ನು ಕಂಡುಹಿಡಿದಾದ ನಂತರ ಅದು ಸಮಬಾಹು ತ್ರಿಭುಜ ಆಗಿದೆಯೋ, ಸಮದ್ವಿಬಾಹು ತ್ರಿಭುಜ ಆಗಿದೆಯೋ, ವಿಶಾಲ ಕೋನ ತ್ರಿಭುಜ ಆಗಿದೆಯೋ, ಹಾಗೆ ಲಂಬಕೋನ ತ್ರಿಭುಜ ಆಗಿದೆಯೋ ಅನ್ನೋದನ್ನು ನಾವು ಪರೀಕ್ಷೆ ಮಾಡಬೇಕಾಗಿದೆ. ಸೊ ಕೋನದ ಅಳತೆ ಇಲ್ಲಿ ತಿಳ್ಕೊಳ್ಬೇಕಾಗಿರೋದು ಬಹಳ ಬಹಳ ಇಂಪಾರ್ಟೆಂಟ್. ಕೋನದ ಅಳತೆಯನ್ನು ಕೊಟ್ಟಿಲ್ಲ. ಹಾಗೆ ಕೊಡದೇ ಇದ್ದಾಗ ನಾವೇನ್ ಮಾಡ್ಕೊಳ್ತೀವಿ ಅಂತಂದ್ರೆ, ಯಾವಾಗ ನಮಗೆ ಬೆಲೆಯನ್ನು ಕೊಟ್ಟಿಲ್ವೋ, ಯಾವಾಗ ನಾವು ಬೆಲೆಯನ್ನ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ವೋ, ಆವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ, ಯಾವುದರ ಬೆಲೆ ಗೊತ್ತಿಲ್ವೋ ಅದನ್ನ ನಾವು ಎಕ್ಸ್ ಅಂತ ಕರ್ಕೊಳ್ತೀವಿ. ಸೊ ಇಲ್ಲಿ ನಾನು ಎ ಕೋನವನ್ನ ಎಕ್ಸ್ ಆಗಿರಲಿ ಅಂತ ಕರ್ಕೊಳ್ತಾ ಇದ್ದೀನಿ. ಸೊ ಕೋನ ಎ ಇಸ್ ಈಕ್ವಲ್ ಟು ಎಕ್ಸ್ ಆಗಿರಲಿ, ಇದು ಎಕ್ಸ್ ಆಯ್ತು. ಕೋನ ಎ ಎಕ್ಸ್ ಆದ್ರೆ ಕೋನ ಬಿ 2x ಆಗುತ್ತೆ. ಹಾಗೆಯೇ ಕೋನ ಸಿ ಎಷ್ಟಾಗುತ್ತೆ? 3x ಆಗುತ್ತೆ. ಇದು 1 ಡಿಗ್ರಿ ಇದ್ರೆ ಇದು 2 ಡಿಗ್ರಿ ಆಗ್ತಾ ಇತ್ತು, ಇದು 3 ಡಿಗ್ರಿ ಆಗ್ತಾ ಇತ್ತು. ಇದು 10 ಡಿಗ್ರಿ ಇದ್ರೆ ಇದು 20 ಡಿಗ್ರಿ ಆಗ್ತಾ ಇತ್ತು, ಇದು 30 ಡಿಗ್ರಿ ಆಗ್ತಾ ಇತ್ತು. ಇದು 100 ಡಿಗ್ರಿ ಇದ್ರೆ 200, ಇದು 300 ಆಗ್ತಾ ಇತ್ತು. ಎಷ್ಟು ಕೋನದ ಅಳತೆ ಅಂತ ನಮ್ಗೆ ಸರಿಯಾಗಿ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಅದನ್ನ ಎಕ್ಸ್ ಅಂತ ಕರ್ಕೊಂಡಿದ್ದೀನಿ. ಯಾವಾಗ ಎ ಇಸ್ ಈಕ್ವಲ್ ಟು ಎಕ್ಸ್ ಆಗುತ್ತೋ ಬಿ ಇಸ್ ಈಕ್ವಲ್ ಟು 2x ಆಗುತ್ತೆ, ಸಿ ಇಸ್ ಈಕ್ವಲ್ ಟು 3x ಆಗುತ್ತೆ. ಈ 3 ಕೋನಗಳ ಮೊತ್ತ ನಮಗೆ ಚೆನ್ನಾಗಿ ಗೊತ್ತಿದೆ, ಅದು 180 ಡಿಗ್ರಿನೇ ಆಗಿರುತ್ತೆ. ಸೊ ನಾನೀಗ ಇದಕ್ಕೆ ಬೆಲೆಯನ್ನು ಹಾಕ್ತಾ ಇದ್ದೀನಿ. ಎ ಯ ಬೆಲೆ ಎಕ್ಸ್, ಬಿ ಯ ಬೆಲೆ 2x, ಹಾಗೆಯೇ ಸಿ ಯ ಬೆಲೆ 3x ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 180 ಡಿಗ್ರಿ. ಸೊ ಈ 3 ಕೋನಗಳನ್ನ ಕೂಡ್ಕೊಳ್ಳೋಣ. ಈಗ ಎಕ್ಸ್ ಪ್ಲಸ್ 2x 3x ಆಗುತ್ತೆ, 3x ಪ್ಲಸ್ 3x 6x ಆಗುತ್ತೆ, ಈಸ್ ಈಕ್ವಲ್ ಟು 180 ಡಿಗ್ರಿ ಆಗುತ್ತೆ. ಸೊ ನಮಗೆ ಎಕ್ಸ್ ನ ಬೆಲೆ ಎಷ್ಟು ಅಂತ ಗೊತ್ತಾದ್ರೆ ಪ್ರತಿಯೊಂದು ಕೋನದ ಅಳತೆಯನ್ನು ನಾವು ಕಂಡುಹಿಡ್ಕೊಳ್ಬಹುದು. ಸೊ ಹಾಗಾಗಿ 6ನ್ನ ನಾನು ಈಕ್ವಲ್ಸ್ ಇಂದ ಈ ಕಡೆ ತಗೊಳ್ತಾ ಇದ್ದೀನಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು 180 ಡಿಗ್ರಿ ಡಿವೈಡೆಡ್ ಬೈ 6 ಛೇದಕ್ಕೆ ಬರ್ತಾ ಇದೆ, ಕೆಳಗಡೆ ಬರುತ್ತೆ. ಸೊ 6 1 6 3 18, ಇಲ್ಲಿ 0 ಇದೆ. ದಟ್ ಈಸ್ ನನಗೆ ಈಗ ಸಿಗ್ತಾ ಇದೆ ಎಕ್ಸ್ ನ ಬೆಲೆ 30 ಡಿಗ್ರಿ ಆಗಿದೆ. ಅಂದರೆ ಕೋನ ಎ ಎಷ್ಟು? 30 ಡಿಗ್ರಿ ಆಯಿತು. ಸೊ ಕೋನ ಎ ಇಸ್ ಈಕ್ವಲ್ ಟು 30 ಡಿಗ್ರಿ. ಕೋನ ಬಿ ಇಸ್ ಈಕ್ವಲ್ ಟು ಎಷ್ಟು? ಕೋನ ಬಿ ಇಸ್ ಈಕ್ವಲ್ ಟು 2x ಅಂತ ಗೊತ್ತಿದೆ ನಮಗೆ. ಸೊ ಕೋನ ಬಿ ಇಸ್ ಈಕ್ವಲ್ ಟು 2x ಅಂದ್ರೆ ಗೊತ್ತು ನಮಗೆ ಎಷ್ಟು? 30 ಡಿಗ್ರಿ.
2 ಇಂಟು 30 ಎರಡನ್ನು ಗೂಡಿಸಿದ್ರೆ ನಮ್ಗೆ ಎಷ್ಟು ಬರುತ್ತೆ? 60 ಡಿಗ್ರಿ. ಸೊ ಕೋನ ಬಿ ಎಷ್ಟು ಬರ್ತಾ ಇದೆ? ಕೋನ ಬಿ ಈಸ್ ಈಕ್ವಲ್ ಟು 60 ಡಿಗ್ರಿ ಬರ್ತಾ ಇದೆ. ಸೊ ನೆಕ್ಸ್ಟ್ ಅದೇ ರೀತಿ ಕೋನ ಸಿ ಅನ್ನು ಕಂಡುಹಿಡಿಯೋಣ. ಕೋನ ಸಿ ಅಂತಂದ್ರೆ ಏನಂತ ಕರ್ಕೊಂಡಿದ್ದೀವಿ? ಅದು 3x ಅಂತ ಕರ್ಕೊಂಡಿದ್ದೀವಿ. ಸೊ ಬೆಲೆಯನ್ನು ಹಾಕ್ತಾ ಇದ್ದೀನಿ. ಕೋನ ಸಿ ಇಸ್ ಈಕ್ವಲ್ ಟು 3 ಇಂಟು ಎಕ್ಸ್ ನ ಬೆಲೆ ನನಗೆ ಗೊತ್ತಿದೆ, ದಟ್ ಈಸ್ 30. 3 ಇಂಟು 30 ಗುಣಿಸಿದ್ರೆ ಎಷ್ಟಾಯ್ತು? 90 ಡಿಗ್ರಿ ಆಗುತ್ತೆ. ಸೊ ಕೋನ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ ಆಯಿತು. ಸೊ ಇಲ್ಲಿ ಕೋನ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತಂದ್ರೆ ತ್ರಿಭುಜದ ಒಂದು ಕೋನ 90 ಡಿಗ್ರಿ ಇದ್ರೆ ಅಂತಹ ತ್ರಿಭುಜವನ್ನ ನಾವು ಲಂಬಕೋನ ತ್ರಿಭುಜ ಅಂತ ಕರಿತೀವಿ. ಸೊ ಕೊಟ್ಟಿರ್ತಕ್ಕಂತಹ ಎ ಬಿ ಸಿ ತ್ರಿಭುಜದಲ್ಲಿ ಕೋನ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ ಆಗಿದೆ. ಹಾಗಾಗಿ ತ್ರಿಭುಜ ಎ ಬಿ ಸಿ ಏನಾಗಿರುತ್ತೆ? ಲಂಬಕೋನ ತ್ರಿಭುಜ ಆಗಿರುತ್ತೆ. ಸೊ ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೊಟ್ಟಿರ್ತಕ್ಕಂತಹ ತ್ರಿಭುಜ ಲಂಬಕೋನ ತ್ರಿಭುಜ ಆಗಿದೆ ಅಂತ. ಈಗ ಮುಂದಿನ ಲೆಕ್ಕವನ್ನ ನಾವೀಗ ನೋಡ್ತಾ ಇದ್ದೇವೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ ನಾವು ಗುರುತಿಸಬೇಕಾಗಿದೆ. ಒಂದೊಂದಾಗಿ ಆಪ್ಷನ್ ಅನ್ನ ನೋಡ್ತಾ ಹೋಗೋಣ. 2 ಸಮರೂಪಿ ತ್ರಿಭುಜಗಳು ಯಾವಾಗಲೂ ಸರ್ವಸಮವಾಗಿರುತ್ತದೆ. ನೋಡಿ, ಇಲ್ಲಿ ಗಮನಿಸಬೇಕಾಗಿರೋದು ಯಾವಾಗಲೂ ಅನ್ನುವಂತಹ ಪದ. ಸರ್ವಸಮ ತ್ರಿಭುಜಗಳು ಖಂಡಿತವಾಗ್ಲೂ ಸಮರೂಪ ತ್ರಿಭುಜಗಳೇ ಆಗಿರ್ತವೆ. ಆದರೆ ಯಾವಾಗಲೂ ಸಮರೂಪಿ ತ್ರಿಭುಜಗಳು ಸರ್ವಸಮ ತ್ರಿಭುಜಗಳ ಆಗಿರಬೇಕು ಅಂತ ಏನಿಲ್ಲ. ಹಾಗಾಗಿ ಹೇಳಿಕೆ 1 ಯಾವಾಗಲೂ ಅಂತ ಇರೋದ್ರಿಂದ ಯಾವಾಗಲೂ ಸಮರೂಪಿ ತ್ರಿಭುಜಗಳು ಸರ್ವಸಮ ಆಗಿರ್ತವೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಎ ಇಸ್ ನಾಟ್ ದ ರೈಟ್ ಸ್ಟೇಟ್ಮೆಂಟ್, ಕರೆಕ್ಟ್ ಆದಂತ ಹೇಳಿಕೆ ಅಲ್ಲ. ಈಗ ಆಪ್ಷನ್ ಬಿ ಅನ್ನು ನೋಡೋಣ. ವರ್ಗ ಅಂತಂದ್ರೆ ಬಾಹುಗಳು ಪರಸ್ಪರ ಸಮವಾಗಿರ್ತವೆ. ಆಯತ ಅಂತಂದ್ರೆ ಅಭಿಮುಖ ಬಾಹುಗಳು ಪರಸ್ಪರ ಸಮ ಆಗಿರ್ತವೆ. ಇವು ಖಂಡಿತವಾಗ್ಲೂ ಸಮರೂಪಿ ಆಕೃತಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ವರ್ಗ ಹಾಗೆ ಆಯತಗಳು ಸಮರೂಪಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಅನ್ನುವಂತಹ ಅಲ್ಲಿ ಒಂದು ಲೈನ್ ಇದೆಯಲ್ಲ, ಅದನ್ನ ಆಧಾರವಾಗಿ ಇಟ್ಕೊಂಡು ಅಂತಂದ್ರೆ ಖಂಡಿತವಾಗ್ಲೂ ಯಾವಾಗಲೂ ವರ್ಗ ಮತ್ತೆ ಆಯತ ಒಂದೇ ರೀತಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ನಾನು ಆಪ್ಷನ್ ಡಿಗೆ ಬರ್ತಾ ಇದ್ದೀನಿ. ಆಪ್ಷನ್ ಡಿಗೆ ಚಿತ್ರವನ್ನು ಬರೆದು ನಾವು ಒಂದ್ಸತಿ ನೋಡೋಣ. ಸೊ ಆಪ್ಷನ್ ಡಿ ಅಲ್ಲಿ ಏನಿದೆ? ಒಂದು ವಜ್ರಾಕೃತಿ, ಹಾಗೆ ವರ್ಗ ಹೇಗಿರುತ್ತೆ? ವರ್ಗ ಹೀಗಿರುತ್ತೆ. ಸೊ ಈ ತರ ಇರುತ್ತೆ. ಇಲ್ಲಿ ಪ್ರತಿಯೊಂದು ಬಾಹುಗಳು ಪರಸ್ಪರ ಸಮ. ಅಫ್ಕೋರ್ಸ್ ಇಲ್ಲೂ ಬಾಹುಗಳು ಪರಸ್ಪರ ಸಮ ಆಗಿದ್ರು ಇದು ಮತ್ತೆ ಇದು ಸಮರೂಪ ತ್ರಿಭುಜ ಯಾವಾಗಲೂ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಯಾವಾಗಲೂ ಅನ್ನುವಂತಹ ಹೇಳಿಕೆ ಬಂದಾಗ ನೀವು ಸ್ವಲ್ಪ ಹುಷಾರಾಗಿ ಅದನ್ನ ನಿಧಾನಕ್ಕೆ ಯೋಚನೆ ಮಾಡಿ. ಸೊ ಈಗ ಉಳ್ಕೊಂಡಿರುವಂತಹ ಸಿ ಆಪ್ಷನ್ ಅನ್ನು ನೋಡೋಣ. ಸೊ ಡಿ ಆಪ್ಷನ್ ಯಾವಾಗಲೂ ಅಂತ ಹೇಳಿಕೆ ಇರೋದ್ರಿಂದ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಿ ಆಪ್ಷನ್ ಅನ್ನು ನೋಡೋಣ. 2 ಸಮಕೋನೀಯ ತ್ರಿಭುಜಗಳು. ಸೊ ನಾವೀಗ 2 ತ್ರಿಭುಜಗಳನ್ನ ನಾವು ತೆಗೆದುಕೊಂಡಿದ್ದೆ ಅಂತಂದ್ರೆ ಈಗ ಸೇಮ್ ಎ ಬಿ ಸಿ ಮತ್ತೆ ಡಿ ಎಫ್ ಅಂತ ನಾನು ತಗೊಳ್ತೀನಿ. ಎ ಬಿ ಸಿ, ಇನ್ನೊಂದು ತ್ರಿಭುಜ ಡಿ ಇ ಎಫ್. ಅವು ಒಂದೇ ಗಾತ್ರ ಹೊಂದಿಲ್ಲ, ಅವು ಸ್ವಲ್ಪ ಗಾತ್ರದಲ್ಲಿ ವ್ಯತ್ಯಾಸ ಇದೆ ಅಂತ ಭಾವಿಸೋಣ. ಆದ್ರೆ ಏನಂತ ಕೊಟ್ಟಿದ್ದಾರೆ? ಕೋನಗಳು ಸಮವಾಗಿದ್ದಾವೆ ಅಂತ ಕೊಟ್ಟಿದ್ದಾರೆ. ಸೊ ಕೋನಗಳು ಇಲ್ಲಿ ಅನುರೂಪ ಕೋನಗಳು ಪರಸ್ಪರ ಏನಾಗಿದ್ದಾವೆ? ಸಮವಾಗಿದ್ದಾವೆ ಅಂತ ಕೊಟ್ಟಿದ್ದಾರೆ. ಅನುರೂಪ ಕೋನಗಳು ಸಮವಾಗಿದ್ದಾಗ ಅವುಗಳಿಗೆ ಅನುರೂಪವಾದಂತಹ ಬಾಹುಗಳ ಅನುಪಾತ ಕೂಡ ಸಮನಾಗಿರುತ್ತೆ. ಇದು ಕೋ 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 ಅನ್ನುವ ನಿರ್ಧಾರಕ ಗುಣದ ಆಧಾರದ ಮೇಲೆ ನಾವು ಹೇಳಬಹುದು ಯಾವಾಗಲೂ 2 ತ್ರಿಭುಜಗಳು ಸಮಕೋನೀಯಗಳಾಗಿದ್ದಾವೆ, ಅವು ಯಾವಾಗಲೂ ಸಮರೂಪಿ ಆಗಿರ್ತವೆ ಅನ್ನುವಂಥದ್ದನ್ನ ನಾವು ಕೋ ನಿರ್ಧಾರಕ ಗುಣದ ಆಧಾರದ ಮೇಲೆ 2 ಸಮಕೋನೀಯ ತ್ರಿಭುಜಗಳು ಯಾವಾಗಲೂ ಸಮರೂಪಿಯಾಗಿರ್ತವೆ ಅಂತ ಹೇಳ್ಬೋದಾಗಿದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ
ರೈಟ್ ಆನ್ಸರ್. ಲೆಕ್ಕವನ್ನು ನೋಡೋಣ. ತ್ರಿಭುಜ ABC ಯಲ್ಲಿ DE ಸಮಾಂತರ BC ಆಗಿದೆ. ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಅಂತ ಇದೆ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರೋದು, ಒಂದು ಕ್ಲೂ ಕೊಟ್ಟಿದ್ದಾರೆ, DE ಸಮಾಂತರ BC ಅಂತ. ಸೊ DE ಸಮಾಂತರ BC ಅಂತ ಕೊಟ್ಟ ತಕ್ಷಣ ನೀವು ತಿಳ್ಕೊಳ್ಬೇಕಾಗಿರೋದು ಇದು ಥೇಲ್ಸನ ಪ್ರಮೇಯಕ್ಕೆ ಸಂಬಂಧಪಟ್ಟಿದ್ದು ಅಂತ. ಸೊ ಥೇಲ್ಸನ ಪ್ರಮೇಯ ಅಂತಂದಾಗ ನಿಮಗೆ ಗೊತ್ತಿದೆ, ತ್ರಿಭುಜ ABC ಯಲ್ಲಿ ಒಂದು ಬಾಹುವಿಗೆ, ಅಂದರೆ ಇಲ್ಲಿ ಪಾದ ತೆಗೆದುಕೊಂಡಿದ್ದೇವೆ, ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದಂತಹ ರೇಖೆಯು, ಅಂದರೆ DE ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ. ಅಂದರೆ ಥೇಲ್ಸನ್ ಪ್ರಮೇಯನ ನಾನು ಇಲ್ಲಿ ಬರಿತೀನಿ ಅಂತಂದರೆ ಏನಾಗುತ್ತೆ, AD ಬೈ DB ಈಸ್ ಈಕ್ವಲ್ ಟು AE ಬೈ EC ಆಗುತ್ತೆ. ಸೊ ಆ ಅನುಪಾತ ಇಲ್ಲಿದೆಯಾ ಅಂತ ನೋಡೋಣ. ಸೊ ನಾನೀಗ ಬರ್ಕೊಳ್ತೀನಿ ಅಂತಂದರೆ, ಸೊ ಏನಾಗುತ್ತೆ, AD ಬೈ DB ಈಸ್ ಈಕ್ವಲ್ ಟು AE ಬೈ EC ಅನ್ನುವಂಥ ಅನುಪಾತ ಎಲ್ಲಾದರೂ ಇದೆಯಾ? ಸೊ ಈ ಅನುಪಾತ ಎಲ್ಲೂ ಕಾಣಿಸ್ತಾ ಇಲ್ಲ. ಹಾಗಾಗಿ ಇದು ಥೇಲ್ಸನ ಪ್ರಮೇಯಕ್ಕೆ ನೇರವಾಗಿ ಸಂಬಂಧಪಟ್ಟಿದ್ದಲ್ಲ. ಆದರೆ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದಾಗಿದೆ ಅಂತಂದರೆ ಥೇಲ್ಸನ ಉಪಪ್ರಮೇಯಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಸೊ ಥೇಲ್ಸನ ಉಪಪ್ರಮೇಯ ಏನು ಹೇಳುತ್ತೆ? ಸೊ ಥೇಲ್ಸನ ಉಪಪ್ರಮೇಯ ಏನು ಹೇಳುತ್ತೆ ಅಂತಂದರೆ, ತ್ರಿಭುಜಕ್ಕೆ ನಾವು ಸಮಾಂತರವಾಗಿ ಒಂದು ರೇಖೆಯನ್ನು ಎಳೆದಾಗ, ಹೀಗೆ ಎಳೆದಿದ್ದೇವೆ, ಹೆಸರನ್ನ ಬರ್ಕೊಳ್ತಾ ಇದ್ದೀನಿ, ಹೀಗಿದ್ದಾಗ ಉಂಟಾದ ತ್ರಿಭುಜ ಅಂದರೆ ಚಿಕ್ಕ ತ್ರಿಭುಜ, ಒಂದು ಚಿಕ್ಕ ತ್ರಿಭುಜ ಉಂಟಾಯಿತು. ಇಲ್ಲಿ ಮೇಲ್ಗಡೆ ಒಂದು ಚಿಕ್ಕ ತ್ರಿಭುಜ ಬಂತಲ್ಲ ಇದು. ಸೊ ಯಾವುದು, ADE. ಈ ಚಿಕ್ಕ ತ್ರಿಭುಜದ ಬಾಹುಗಳು ದತ್ತ ತ್ರಿಭುಜದ, ಅಂದ್ರೆ ಏನು, ಮೊದಲೇ ಇತ್ತಲ್ಲ, ದತ್ತ ತ್ರಿಭುಜ ಅಂದ್ರೆ ಯಾವುದು, ದೊಡ್ಡ ತ್ರಿಭುಜ ABC ಈ ತ್ರಿಭುಜದ ಬಾಹುಗಳೊಂದಿಗೆ ಸಮಾನುಪಾತವನ್ನು ಹೊಂದಿರುತ್ತೆ ಅಂತ. ಅಂದ್ರೆ ಅರ್ಥ ಏನು, ಈಗ ಬರಿತಾ ಹೋಗೋಣ. ಸಮಾನುಪಾತ ಅನುರೂಪವಾದಂತಹ ಬಾಹುಗಳಿಗೆ ಬರಿತಾ ಹೋಗೋಣ. ಅದು ಸಮಾನುಪಾತವನ್ನು ಹೊಂದಿದೆಯಾ ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ಅನುರೂಪವಾದಂಥ ಬಾಹು AD ಬೈ AB ಆಗುತ್ತೆ. ದಟ್ ಈಸ್ AD ಬೈ AB. ನೀವು ಚಿತ್ರದಲ್ಲೂ ಕೂಡ ನೋಡಬಹುದು. ನೋಡಿ ಇಲ್ಲಿ AD ಬೈ AB. ಹಾಗೆಯೇ ನೆಕ್ಸ್ಟ್ ಇರುವಂಥದ್ದು DE ಬೈ BC. ಹಾಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು AE ಬೈ AC ಆಗುತ್ತೆ. ಇವುಗಳೇನಾಗಿರ್ತವೆ, ಈ ಅನುಪಾತಗಳು ಪರಸ್ಪರ ಸಮವಾಗಿರ್ತವೆ ಅನ್ನುವಂಥದ್ದು ಥೇಲ್ಸನ ಉಪಪ್ರಮೇಯ. ಸೊ ಈಗ ನಮಗೆ ಕೊಟ್ಟಿರುವಂಥದ್ದು 3 ಅನುಪಾತವನ್ನ ಕೊಟ್ಟಿಲ್ಲ, 2 ಅನುಪಾತವನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ 2 ಅನುಪಾತಗಳು ನಮಗೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿ ಅಥವಾ ನಮಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿ ಹೊಂದಾಣಿಕೆ ಆಗುತ್ತೆ ಅಂತ ನೋಡಿದ್ರೆ, ನೋಡಿ ಇದು AD ಬೈ AB ಮತ್ತು AE ಬೈ AC. AD ಬೈ AB ಈಸ್ ಈಕ್ವಲ್ ಟು AE ಬೈ AC. ನೋಡಿ ಇಲ್ಲಿ AD ಬೈ AB ಹಾಗೆ AE ಬೈ AC ಅನ್ನುವಂತಹ ಅನುಪಾತಗಳು ಏನಾಗಿದ್ದಾವೆ, ಪರಸ್ಪರ ಸಮ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇದು ಇರೋದು C ಆಪ್ಷನ್ನಲ್ಲಿ. ಹಾಗಾಗಿ ನಮ್ಮ ಉತ್ತರ ಏನಾಗುತ್ತೆ, ಆಪ್ಷನ್ C ಆಗಿರುತ್ತೆ. ಈಗ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ABC ಮತ್ತು ತ್ರಿಭುಜ DEFಗಳು ಸಮರೂಪ ತ್ರಿಭುಜಗಳಾಗಿದ್ದಾವೆ. ನೋಡಿ, ಈ ತರ ಚಿಹ್ನೆ ಕೊಟ್ಟರೆ ಸಮರೂಪ ತ್ರಿಭುಜ ಅಂತ ಹೇಳಬಹುದು. ಸೊ ಈ 2 ತ್ರಿಭುಜಗಳು ಸಮರೂಪತೆಯನ್ನು ಹೊಂದಿದ್ದಾಗ ತ್ರಿಭುಜ ABC ಯಲ್ಲಿ ಕೋನ ABC ಅಂದ್ರೆ ಈ ಕೋನ 60 ಡಿಗ್ರಿ ಇದೆ ಅಂತ ಕೊಟ್ಟಿದ್ದಾರೆ. ಹಾಗೆ DEF ಕೂಡ 60 ಡಿಗ್ರಿ ಇದೆ. ಆದಾಗ ACಯ ಉದ್ದವು ಇವೆರಡು ಸಮರೂಪತೆಯನ್ನು ಹೊಂದಿದೆ ಅಂತ ಆದಾಗಲೇ ನಮಗೆ ಗೊತ್ತಾಗುತ್ತೆ ಏನಂತಂದ್ರೆ ಅನುರೂಪ ಬಾಹುಗಳ ಅನುಪಾತ ಸಮನಾಗಿರುತ್ತೆ. ಇಲ್ಲಿ ಅನುರೂಪ ಬಾಹುಗಳು ಯಾವುದು ನೋಡಿ, AB
ಹಾಗೆ ಡಿ ಇ ಇಲ್ಲಿ ಬರಿತೀನಿ ನಾನು. ಎ ಬಿ ಬೈ ಡಿ ಇ ಈಸ್ ಈಕ್ವಲ್ ಟು, ಈ ಬಾಹುನ ನಾನು ಅಂಶದಲ್ಲಿ ಬರಿತಾ ಇದ್ದೀನಿ, ಅಂದರೆ ಈ ಎ ಬಿ ಸಿ ತ್ರಿಭುಜದ ಬಾಹುಗಳ ಅಂಶದಲ್ಲಿ ಬರಿತಾ ಇದ್ದೀನಿ. ಏನಾಗುತ್ತೆ, ಎ ಸಿ ಬೈ ಡಿ ಎಫ್ ಆಗುತ್ತೆ. ಈಗ ಬೆಲೆಗಳನ್ನ ಬರಿತಾ ಹೋಗೋಣ. ಎ ಬಿಯ ಬೆಲೆ 4.8 ಇದೆ, ಡಿ ಇಯ ಬೆಲೆ 2.4 ಇದೆ. ಹಾಗೆಯೇ ಎ ಸಿಯ ಬೆಲೆ ನಾವು ಕಂಡುಹಿಡಿಬೇಕಾಗಿದೆ. ಹಾಗಾಗಿ ಎ ಸಿನ ಇಲ್ಲೇ ಬರ್ಕೊಳ್ತೀನಿ. ಡಿ ಎಫ್ ನ ಬೆಲೆ ಕೊಟ್ಟಿದ್ದಾರೆ, ದಟ್ ಈಸ್ 1.3. 2.4 ಒಂದ್ಲಿ, 2.4 ಎರಡ್ಲಿ 4.8 ಬರುತ್ತೆ. ಸೊ ಒಂದ್ಲಿ ಎರಡ್ಲಿ ಹೋಗುತ್ತೆ. ಸೊ ಏನಾಗುತ್ತೆ, 2 ಈ 1.3 ನ ಓರೆ ಗುಣಾಕಾರ ಮಾಡಿದ್ರೆ ಏನಾಗುತ್ತೆ, 2 ಇಂಟು 1.3 ಈಸ್ ಈಕ್ವಲ್ ಟು ಎ ಸಿ ಆಗುತ್ತೆ. ಸೊ ಈಗ ಇದನ್ನೇ ನಾನು ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ, ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ದಟ್ ಈಸ್ ಎ ಸಿ ಈಸ್ ಈಕ್ವಲ್ ಟು 2 ಇಂಟು 1.3. ದಟ್ ಈಸ್ ಎ ಸಿಯ ಬೆಲೆ ಎಷ್ಟಾಗುತ್ತೆ ಅಂತಂದರೆ 2 ಇಂಟು 1.3 ಅಂತಂದರೆ 2.6 ಆಗುತ್ತೆ. ಸೊ ಎ ಸಿಯ ಬೆಲೆ ಎಷ್ಟು, 2.6 ಸೆಂಟಿಮೀಟರ್ ಆಗುತ್ತೆ. ನಮಗೆ ಕೊಟ್ಟಿರುವಂತಹ ಉತ್ತರಗಳಲ್ಲಿ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇದು ವಿಸ್ತೀರ್ಣಗಳಿಗೆ ಸಂಬಂಧಪಟ್ಟಂತಹ ಲೆಕ್ಕ ಆಗಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪಠ್ಯಪುಸ್ತಕದಲ್ಲಿ ಒಂದು ಪ್ರಮೇಯನೇ ಇದೆ. ಆ ಪ್ರಮೇಯದ ಪ್ರಕಾರ ಏನಂತ ಹೇಳುತ್ತೆ ಅಂತಂದರೆ, ತ್ರಿಭುಜ ಎ ಬಿ ಸಿಯಲ್ಲಿ ಡಿಇ ಸಮಾಂತರ ಬಿ ಸಿ ಆಗಿದೆ. ಸೊ ಇಲ್ಲಿ ಒಂದು ದೊಡ್ಡ ತ್ರಿಭುಜನ ನಾನು ಬರ್ಕೊಳ್ತಾ ಇದ್ದೀನಿ, ಹೀಗೆ ಒಂದು ದೊಡ್ಡ ತ್ರಿಭುಜನ ಬರ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಎ ಬಿ ಸಿ ಅಂತ ಕರ್ಕೊಂಡ್ರೆ ಈ ತ್ರಿಭುಜಕ್ಕೆ ಬಿ ಸಿ ಬಾಹುವಿಗೆ ಲಂಬವಾಗಿ ಒಂದು ರೇಖೆ ಎಳಿತಾ ಇದ್ದೀವಿ, ಅದನ್ನ ಡಿ ಇ ಅಂತ ಕರ್ಕೊಳ್ಳೋಣ. ನೋಡಿ, ಇದು ಪರಸ್ಪರ ಬಿ ಸಿ ಬಾಹುವಿಗೆ ಸಮಾಂತರವಾಗಿ ನಾನು ಡಿ ಇ ರೇಖೆಯನ್ನು ಎಳೆದಿದ್ದೀನಿ. ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಡಿ ಇ ಅನ್ನೋದು ಬಿ ಸಿಗೆ ಸಮಾಂತರವಾಗಿ ಇದೆ ಅಂತ. ಹೀಗೆ ಸಮಾಂತರವಾಗಿದ್ದಾಗ ಈ ಎರಡು ತ್ರಿಭುಜಗಳು ಅಂತಂದರೆ ಯಾವುದು, ತ್ರಿಭುಜ ಎ ಡಿ ಇ ತ್ರಿಭುಜ ಮತ್ತು ತ್ರಿಭುಜ ಎ ಬಿ ಸಿ ಇವೆರಡು ಸಮರೂಪತೆಯನ್ನು ಹೊಂದಿರ್ತವೆ. ಸೊ ಈ ಥರ ಸಮರೂಪತೆಯನ್ನು ಹೊಂದಿದ್ದಾಗ ಎ ಬಿ ಬಾಹು ಇಲ್ಲಿ ಅಳತೆ ಕೊಟ್ಟಿದ್ದಾರೆ. ಎ ಬಿ ಬಾಹು ಅಂದರೆ ಇದು ದೊಡ್ಡ ಬಾಹು ಎಷ್ಟಿದೆ, 5 ಸೆಂಟಿಮೀಟರ್ ಇದ್ರೆ, ಎ ಡಿ ಬಾಹು ಅಂದರೆ ಇದು ಚಿಕ್ಕದು ಎಷ್ಟಿರುತ್ತೆ, 3 ಸೆಂಟಿಮೀಟರ್ ಇರುತ್ತೆ. ಸೊ ಇದನ್ನೇ ನಾನು ಚಿತ್ರದ ಥರ ಬರ್ಕೊಳ್ತೀನಿ ಅಂತಂದರೆ, ಈಗ ನೋಡಿ, ಇದು ಚಿಕ್ಕ ತ್ರಿಭುಜ ಎ ಡಿ ಇ ತ್ರಿಭುಜ, ಹಾಗೆ ಇದು ದೊಡ್ಡ ತ್ರಿಭುಜದಲ್ಲಿ ಎ ಬಿ ಸಿ ತ್ರಿಭುಜ. ಎ ಬಿ 5 ಸೆಂಟಿಮೀಟರ್ ಆದರೆ ಎ ಡಿ 3 ಸೆಂಟಿಮೀಟರ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಎರಡು ತ್ರಿಭುಜಗಳಿಗೆ ಸಂಬಂಧಪಟ್ಟಂತೆ ವಿಸ್ತೀರ್ಣದ ಅನುಪಾತವನ್ನು ನಾವು ಕಂಡುಹಿಡಿಯಬೇಕಾಗಿರೋದ್ರಿಂದ, ಸೊ ಫಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಡಿವೈಡೆಡ್ ಬೈ ಈಸ್ಟುನ ನಾನು ಈ ಥರ ಅಂಶ ಮತ್ತು ಛೇದ ರೂಪದಲ್ಲಿ ಬರ್ಕೊಳ್ಬೋದು. ಈಸ್ಟು ಅಂತಂದರೆ ಛೇದದಲ್ಲಿ ಬರಿತಾ ಇದ್ದೀನಿ, ತ್ರಿಭುಜ ಎ ಡಿ ಇಯ ವಿಸ್ತೀರ್ಣ. ಈ ವಿಸ್ತೀರ್ಣಗಳು ಯಾವುದಕ್ಕೆ ಸಮ ಇರುತ್ತೆ ಅಂತಂದರೆ, ಯಾವುದಾದರೂ ಒಂದು ಬಾಹುಗಳ ಈ ತ್ರಿಭುಜಗಳ ವಿಸ್ತೀರ್ಣಗಳು ಅನುರೂಪ ಬಾಹುಗಳ ವರ್ಗದ ಅನುಪಾತಕ್ಕೆ ಸಮನಾಗಿರುತ್ತೆ. ಇಲ್ಲಿ ಅನುರೂಪ ಬಾಹುಗಳು ಯಾವ್ದನ್ನು ತಗೊಳ್ತಾ ಇದ್ದೀನಿ ಅಂತಂದರೆ, ಇದೇ ಎ ಬಿ, ಯಾಕೆಂದರೆ ಬೆಲೆ ಕೊಟ್ಟಿದ್ದಾರೆ, ಹಾಗೆಯೇ ಅದಕ್ಕೆ ಅನುರೂಪವಾದಂತಹ ಬಾಹು ಎ ಡಿ. ನೋಡಿ, ಇಲ್ಲಿ ಎ ಬಿ ಮತ್ತು ಎ ಡಿಗಳು ಅನುರೂಪವಾಗಿದೆ, ಇವುಗಳ ವರ್ಗಕ್ಕೆ ಸಮನಾಗಿರುತ್ತೆ ಅಂತ ಈ ಪ್ರಮೇಯ ಹೇಳುತ್ತೆ. ಸೊ ಹಾಗಾಗಿ ಬೆಲೆಗಳನ್ನು ಹಾಕಿದ್ರೆ ಎ ಬಿ ಸ್ಕ್ವೇರ್ ಅಂದರೆ ಎಷ್ಟು ನಮಗೆ ಬೆಲೆ ಗೊತ್ತಿದೆ, ದಟ್ ಈಸ್ 5 ಸ್ಕ್ವೇರ್. ಎ ಡಿ ಸ್ಕ್ವೇರ್ ಅಂದರೆ ಎಷ್ಟು,
ದಟ್ ಈಸ್ 3 ಸ್ಕ್ವೇರ್. ಇದರ ಬೆಲೆಯನ್ನು ನಾವು ಸುಲಭೀಕರಿಸಿದ್ರೆ 5 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ 25, 3 ಸ್ಕ್ವೇರ್ ಅಂತಂದರೆ 9 ಆಗುತ್ತೆ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಏನಾಗುತ್ತೆ ಅಂತಂದರೆ 25:9 ಆಗುತ್ತೆ. ಸೊ ಆನ್ಸರ್ ಈಸ್ ಆಪ್ಷನ್ ಡಿ 25:9 ಆಗಿದೆ. ಸೊ ಈಗ ಮುಂದಿನ ಪ್ರಶ್ನೆಯನ್ನ ನಾವು ನೋಡ್ತಾ ಇದ್ದೇವೆ. ತ್ರಿಭುಜ ABC-ಯಲ್ಲಿ ಈಗ ಹಿಂದಿನ ಪ್ರಶ್ನೆಯನ್ನು ನೋಡಿದ್ವಿ, ಅದೇ ತರ ಇರತಕ್ಕಂತಹ ಪ್ರಶ್ನೆ. ತ್ರಿಭುಜ ABC ಮತ್ತೆ ತ್ರಿಭುಜ PQRಗಳು ಸಮರೂಪ ತ್ರಿಭುಜಗಳಾಗಿದ್ದಾವೆ. ಅವುಗಳ ವಿಸ್ತೀರ್ಣಗಳ ಅನುಪಾತ 25:9 ಆಗಿದೆ. BC is equal to 5 ಸೆಂಟಿಮೀಟರ್ ಆದರೆ QR ನ ಉದ್ದವನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ನಾವು ಚಿತ್ರವನ್ನು ಬರ್ಕೊಂಡು ಬರೋಣ. ಈಗ ಒಂದು ತ್ರಿಭುಜ ಇದೆ, ಅದಕ್ಕೆ ಹೆಸರನ್ನ ಕೊಡ್ತಾ ಇದ್ದೀನಿ ABC ಅಂತ. ಇನ್ನೊಂದು ತ್ರಿಭುಜ ಇದೆ, ಆ ತ್ರಿಭುಜಕ್ಕೆ ಹೆಸರನ್ನ ಕೊಡೋಣ PQR ಅಂತ. ಈ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳ ಆಗಿದ್ದಾವೆ. ಇವುಗಳ ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ. ABCಯ ವಿಸ್ತೀರ್ಣ 25 ಆಗಿದ್ರೆ ಇದರದ್ದು ವಿಸ್ತೀರ್ಣ 9 ಚದರ ಮೀಟರ್ ಆಗಿರುತ್ತೆ. ಸೆಂಟಿಮೀಟರ್ ಅಂತ ಭಾವಿಸ್ತೀನಿ, ಯಾಕೆಂತಂದ್ರೆ ಅಲ್ಲಿ BC is equal to 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಈ ತರ ಇದ್ದಾಗ ನಮಗೆ BC ಬೆಲೆಯನ್ನು ಕೊಟ್ಟಿದ್ದಾರೆ. BC ಬೆಲೆ ಎಷ್ಟು 5 ಸೆಂಟಿಮೀಟರ್. BC ಬೆಲೆ 5 ಸೆಂಟಿಮೀಟರ್ ಆದರೆ QR ನ ಬೆಲೆ ಎಷ್ಟು ಅಂತ ನಾವು ಕಂಡುಹಿಡಿಬೇಕಾಗಿದೆ. ಸೊ ನಮಗೆ ಈಗಾಗಲೇ ಗೊತ್ತಿದೆ, ತ್ರಿಭುಜ ABCಯ ವಿಸ್ತೀರ್ಣ ಹಾಗೆಯೇ ತ್ರಿಭುಜ PQR ನ ವಿಸ್ತೀರ್ಣವನ್ನ ನಾವು ಏನ್ ಮಾಡ್ತಾ ಇದ್ದೀವಿ, ಹೋಲಿಕೆ ಮಾಡ್ತಾ ಇದ್ದೀವಿ. ಸೊ ಹೋಲಿಕೆ ಮಾಡ್ತಾ ಇದೀವಿ ಅಂದ್ರೆ ಅನುಪಾತ ತಗೊಳ್ತಾ ಇದೀವಿ. ಈ ಅನುಪಾತ ಯಾವುದಕ್ಕೆ ಸಮನಾಗಿರುತ್ತೆ ಅಂತಂದ್ರೆ ಅನುರೂಪ ಬಾಹುಗಳ ವರ್ಗದ ಅನುಪಾತಕ್ಕೆ ಸಮನಾಗಿರುತ್ತೆ. ಇಲ್ಲಿ ಅನುರೂಪ ಬಾಹು ಯಾವುದು, BC ಮತ್ತೆ QRಗಳು ಅನುರೂಪ ಬಾಹುಗಳೇ ಆಗಿದ್ದಾವೆ. ಸೊ ಇಲ್ಲಿ ಬರ್ಕೊಳ್ತೀನಿ, BC ಅನ್ನೋದು ABC ತ್ರಿಭುಜದ ಬಾಹು, ಹಾಗೆಯೇ QR ಅನ್ನೋದು PQR ತ್ರಿಭುಜದ ಬಾಹು. ಈ ಅನುರೂಪ ಬಾಹುಗಳ ವರ್ಗದ ಅನುಪಾತಕ್ಕೆ ಸಮನಾಗಿರ್ತವೆ. ಸೊ ಈಗ ನಾವು ಇದಕ್ಕೆ ಬೆಲೆಯನ್ನು ಬರೆದ್ರೆ ಎಷ್ಟಾಗುತ್ತೆ, BCಗೆ ಬೆಲೆಯನ್ನು ಕೊಟ್ಟಿದ್ದಾರೆ, ದಟ್ ಈಸ್ 5 ಸ್ಕ್ವೇರ್ ಆಗುತ್ತೆ. ಬೆಲೆಯನ್ನು ಬರೆದೋಣ. ತ್ರಿಭುಜ ABCಯ ಬೆಲೆಯನ್ನು ಕೊಟ್ಟಿದ್ದಾರೆ, ದಟ್ ಈಸ್ 25 ಕೊಟ್ಟಿದ್ದಾರೆ. ತ್ರಿಭುಜ PQR ನ ಬೆಲೆ ಕೂಡ ಕೊಟ್ಟಿದ್ದಾರೆ, ದಟ್ ಈಸ್ 9. BC ಯ ಬೆಲೆ ಕೊಟ್ಟಿದ್ದಾರೆ, ದಟ್ ಈಸ್ 5 ಸ್ಕ್ವೇರ್ ಆಯಿತು. QR ನ ಬೆಲೆ ಗೊತ್ತಿಲ್ಲ, ಹಾಗಾಗಿ QR ಸ್ಕ್ವೇರ್ ನ ಹಾಗೆ ಬರ್ಕೋಣ. ಸೊ ಇದನ್ನ ಸುಲಭೀಕರಿಸಿದ್ರೆ ಏನಾಗುತ್ತೆ, ಸುಲಭೀಕರಿಸಿದಾಗ ಏನಾಗುತ್ತೆ ಅಂತಂದ್ರೆ ಸೊ ಏನಾಯ್ತು ಇಲ್ಲಿ 25/9 ಇಸ್ ಈಕ್ವಲ್ ಟು 5 ಸ್ಕ್ವೇರ್ ಅಂದರೆ ಅಗೇನ್ 25/QR ಸ್ಕ್ವೇರ್ ಆಗುತ್ತೆ. ನನಗೆ QR ನ ಬೆಲೆ ಬೇಕು, ಹಾಗಾಗಿ QR ನ ಇಲ್ಲಿ ತಗೊಳ್ತೀನಿ, 25 ಇಲ್ಲಿ ತಗೊಳ್ತೀನಿ, 9ನ್ನ ಈ ಕಡೆ ತಗೊಳ್ತೀನಿ. ಸೊ ಏನಾಗುತ್ತೆ, QR ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಅಂಶದಲ್ಲೇ ಇತ್ತು, ಅಲ್ಲಿಗೆ 9 ಬಂತು, ಹಾಗೆ 25 ಛೇದಕ್ಕೆ ಬಂತು. ಈ 25 ಕ್ಯಾನ್ಸಲ್ ಆಗುತ್ತೆ. ದಟ್ ಈಸ್ QR ಸ್ಕ್ವೇರ್ ಇಸ್ ಈಕ್ವಲ್ ಟು 9 ಆಗುತ್ತೆ. QR ಸ್ಕ್ವೇರ್ ಇಸ್ ಈಕ್ವಲ್ ಟು 9 ಆದರೆ QR ನ ಬೆಲೆ ವರ್ಗಮೂಲ ಹಾಕಿದ್ರೆ ಎಷ್ಟು ಬರುತ್ತೆ, 3 ಬರುತ್ತೆ. ಸೊ QR ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್. ನಮಗೆ ಬೇಕಾದಂತಹ ಉತ್ತರ ಆಪ್ಷನ್ ಬಿ ಅಲ್ಲಿ ಇದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್.